ಕಾರ್ಯಕ್ರಮನ ಏರ್ಪಡಲು ಮುಖ್ಯ ಕಾರಣ ಯುನೈಟೆಡ್ ವೇ ಬೆಂಗಳೂರು. ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಣ ಇಲಾಖೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಪ್ರತಿ ವರ್ಷ ನಾವು ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಯಾಕೆ ನಾವು ಫೆಬ್ರವರಿ 28ರಂದೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ, ನಮ್ಮ ಖ್ಯಾತ ವಿಜ್ಞಾನಿಯಾಗಿರ್ತಕ್ಕಂಥ ಸರ್ ಸಿ ವಿ ರಾಮನ್ ರವರ ಹುಟ್ಟುಹಬ್ಬ, ಅವರ ಜನ್ಮ ದಿನದಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಇದರ ಒಂದು ವಿಜ್ಞಾನ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶ ಏನಂತಂದ್ರೆ, ಎಲ್ಲ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ತಕ್ಕಂಥದ್ದು ಹಾಗೂ ಅವರಿಗೆ ವಿಜ್ಞಾನದ ಬಗ್ಗೆ ಇರ್ತಕ್ಕಂಥ ಪ್ರತಿಭೆಯನ್ನ ಅರಳಿಸುವುದಕ್ಕೆ ಇದು ಒಂದು ಪ್ರಮುಖವಾದಂತ ವೇದಿಕೆಯಾಗಿದೆ. ಹಾಗಾಗಿ ತಾವೆಲ್ಲ ಮಕ್ಕಳು ತಾವೇನಿದ್ದೀರಿ, ಏನು ವಿಜ್ಞಾನಿಗಳು, ಅವರು ವೈಜ್ಞಾನಿಕ ಸಂಶೋಧನೆಗಳು ಮಾಡಿದ್ದಾರೆ, ಆವಿಷ್ಕಾರಗಳನ್ನ ಮಾಡಿದ್ದಾರೆ ಅಂತ ಮಹನೀಯರ ಒಂದು ವಿಚಾರಗಳನ್ನ ಅವರನ್ನು ಓದುವುದರ ಮುಖಾಂತರ ತಾವೆಲ್ಲರೂ ಆ ಒಂದು ಅಂಶಗಳನ್ನ ಅಳವಡಿಸ್ಕೊಬೇಕು. ಏಕೆಂದ್ರೆ ಇವತ್ತು ವಿಜ್ಞಾನ ಇಲ್ಲ ಅಂದ್ರೆ ನಾವ್ಯಾರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾವಿವತ್ತು ಈ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ವಿಜ್ಞಾನ. ಆದ್ದರಿಂದ ಎಲ್ಲ ಮಕ್ಕಳು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೋಬೇಕು. ಮನುಷ್ಯ ಏನಾಗ್ತಾನೆ, ಮುಂದೆ ಏನಾಗ್ಬೋದು ಅಂತಕ್ಕಂಥ ಎಲ್ಲ ಒಂದು ವಿಚಾರಗಳು ನಮಗೆ ತಿಳಿಸ್ತಕ್ಕಂಥದ್ದು ವಿಜ್ಞಾನದಿಂದ. ಇವತ್ತು ನಮ್ಮ ಭಾರತ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇಡೀ ವಿಶ್ವದಲ್ಲೇ ಒಂದು ಹೆಸರನ್ನ ಗಳಿಸಿರ್ತಕ್ಕಂಥದ್ದು. ಏಕೆಂದ್ರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಸ್ರೋ ಇಂದ ಅನೇಕ ಉಪಗ್ರಹಗಳನ್ನ ಉಡಾವಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ಪ್ರಪಂಚದಲ್ಲೇ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳು, ಅವರು ಮಾಡಿರ್ತಕ್ಕಂಥ ಆವಿಷ್ಕಾರಗಳು, ಸಂಶೋಧನೆಗಳು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ವಿಜ್ಞಾನಿಗಳನ್ನ ನಾವೆಲ್ಲ ಸ್ಮರಿಸ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಮತ್ತು ಎಲ್ಲ ಒಂದು ರೀತಿಯಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯುನೈಟೆಡ್ ವೇ ಬೆಂಗಳೂರು ಇವರು ಈಗಾಗಲೇ ನಮ್ಮ KCS ಶ್ರೀನಿವಾಸ್ ಹೇಳಿದ್ದಾರೆ. ಅವರು ನಮ್ಮ ತಾಲೂಕಿನಲ್ಲಿ ಯಾವ ಶಾಲೆಗಳಲ್ಲಿ ಏನೇನು ಅವರು ಕಾರ್ಯಕ್ರಮ ಹಮ್ಮಿಕೊಂಡು ಮಕ್ಕಳಿಗೆ ಅನುಕೂಲ ಆಗಬೇಕು, ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮಗೆ ಎಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹವನ್ನ, ಸಹಕಾರವನ್ನ ಕೊಡ್ತಾ ಬಂದಿದೆ. ಆದ್ದರಿಂದ ಇವತ್ತು ನಮ್ಮಲ್ಲಿ ಏನು ಮೂಢನಂಬಿಕೆಗಳಿದ್ದಾವೆ, ಆ ಮೂಢನಂಬಿಕೆಗಳು, ಮೌಢ್ಯತೆ, ಅಂಧಕಾರ, ಅವುಗಳನ್ನೆಲ್ಲ ಹೋಗಲಾಡಿಸಿ ಎಲ್ಲ ವಿದ್ಯಾರ್ಥಿಗಳು ವೈಜ್ಞಾನಿಕ ಮನೋಭಾವವನ್ನ ಬೆಳೆಸ್ಕೋಬೇಕು. ಶಾಲೆಯಲ್ಲೂ ಅಷ್ಟೇ ಎಲ್ಲ ಶಿಕ್ಷಕರು ಏನು ಮಕ್ಕಳಿಗೆ ಲ್ಯಾಬ್ ಇದೆ, ಪ್ರಯೋಗಾಲಯಗಳಿದಾವೆ, ಅವರಿಗೆ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಯೋಗಗಳನ್ನ ಮಾಡಿ ಮಕ್ಕಳಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಎಲ್ಲ ಶಿಕ್ಷಕರು ಮಾಡ್ತಾ ಇದ್ದೀರಿ. ಅದನ್ನ ಇನ್ನೂ ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಪ್ರಯೋಗಗಳನ್ನ ಮಾಡುವುದರ ಮುಖಾಂತರ ಮಕ್ಕಳು ಅದರ ಬಗ್ಗೆ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಾವೆಲ್ಲ ಮಕ್ಕಳು ಏನಿದ್ದೀರಿ, ಮುಂದೆ ತಾವು ಸಹ ಏನು ಸರ್ ಸಿ ವಿ ರಾಮನ್ ಇರ್ಬೋದು ಅಥವಾ ಜಗದೀಶ್ ಚಂದ್ರ ಬೋಸ್ ಇರ್ಬೋದು, ಇನ್ನು ಅನೇಕ ವಿಜ್ಞಾನಿಗಳಿದ್ದಾರೆ. ಆ ವಿಜ್ಞಾನಿಗಳ ಒಂದು ಜೀವನ ಚರಿತ್ರೆ, ಆ ಒಂದು ವಿಚಾರಗಳನ್ನ ತಾವೆಲ್ಲ ಮೈಗೂಡಿಸ್ಕೊಂಡು ತಾವು ಸಹ ಮುಂದಿನ ದಿನಗಳಲ್ಲಿ ಆ ವಿಜ್ಞಾನಿಗಳ ರೀತಿಯಲ್ಲಿ ತಾವು ಒಂದು ಒಳ್ಳೆಯ ಒಂದು ವೈಜ್ಞಾನಿಕವಾಗಿ ಮುಂದುವರಿಯಲು ಶಿಕ್ಷಕರು ಅವರಿಗೆ ಬೇಕಾದಂತ ಮಾರ್ಗದರ್ಶನವನ್ನ, ಅವರಿಗೆ ಬೇಕಾದಂತ ಒಂದು ಅನುಕೂಲಗಳನ್ನ ಕಲ್ಪಿಸಿಕೊಟ್ಟು ಒಳ್ಳೆಯ ಮುಂದಿನ ಒಂದು ದಿನಗಳಲ್ಲಿ ಎಲ್ಲರೂ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಉತ್ತಮ ರೀತಿಯಲ್ಲಿ ನಮ್ಮ ದೇಶ ಇನ್ನೂ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುವ ರೀತಿಯಲ್ಲಿ ನಾವೆಲ್ಲರೂ ಶಾಲೆಗಳಲ್ಲಿ ಅವರಿಗೆ ಬೋಧನೆ ಮಾಡಬೇಕು ಅಂತ ಹೇಳ್ತಾ, ನಾವೆಲ್ಲ ಮಕ್ಕಳು
ವಿಜ್ಞಾನದ ಬಗ್ಗೆ ಅರಿವನ್ನ ಬೆಳೆಸ್ಕೊಂಡು ವೈಜ್ಞಾನಿಕ ಮನೋಭಾವವನ್ನ ತಾವೆಲ್ಲರೂ ಬೆಳೆಸ್ಕೊಂಡು ಈ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ